ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮಲ್ನಾಡ್ ಆಲ್ ಇನ್ ಒನ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಎಲ್ಲರಿಗೂ ಅವರವರ ಊರು ಎಂದರೆ ಹೆಮ್ಮೆ ಹಿರಿಮೆ. ಹಾಗೆಯೇ ನಮ್ಮ ಮಲೆನಾಡು ನಮ್ಮ ಹಿರಿಮೆ. ಮಲೆನಾಡು ಸುಂದರ ಸೌಂದರ್ಯದ ನೆಲೆಬೀಡು. ರಾಷ್ಟ್ರಕವಿಯನ್ನು ಪಡೆದಿಹುದು ನಮ್ಮ ಮಲೆನಾಡು. ಹಳ್ಳ ಕೊಳ್ಳಗಳು ಜಲಪಾತಗಳ ತವರೂರು ನಮ್ಮ ಮಲೆನಾಡು. ತುಂಗಭದ್ರೆಯು ಮೈದುಂಬಿ ನಲಿವ ನೆಲೆಬೀಡು. ನಿತ್ಯ ಹರಿದ್ವರ್ಣ ಕಾಡುಗಳ ಶಾಂತಿಯ ಬೀಡು ನಮ್ಮ ಮಲೆನಾಡು. ಮಲೆನಾಡಿಗರು ಮಲೆನಾಡಿನಲ್ಲಿ ಹೇಗೆ ಬದುಕು ನಡೆಸುತ್ತಾರೆ ಎಂಬುದರ ಬಗ್ಗೆ ಒಂದು ಗೀತೆ ರಚಿಸಿರುತ್ತೇನೆ. ನನಗೆ ಬಂದ ಹಾಗೆ ಹಾಡಿರುತ್ತೇನೆ. ಇದಕ್ಕೆ ಸರಿಗಮದ ತಾಳವಿಲ್ಲ, ಯಾವುದೇ ಲಯಬದ್ಧ ಗಾನವಲ್ಲ. ದಯಮಾಡಿ ಕೇಳಿ, ಸರಿ ತಪ್ಪುಗಳನ್ನು ತಿಳಿಸಿ. ಮುಂದೆ ನನ್ನ ಕೈಲಾದ ಪ್ರಯತ್ನ ಮಾಡಿ ಸ್ವಲ್ಪವಾದರೂ ಲಯಬದ್ಧವಾಗಿ ಹಾಡಲು ಪ್ರಯತ್ನಿಸುತ್ತೇನೆ. ಆ ಹಾಡಿಗೊಂದು ನ್ಯಾಯ ಒದಗಿಸುವ ಬಯಕೆ ನನ್ನದು. ಮಲೆನಾಡಿ ಬಂದು ಹೋಗ್ರಿ, ಸಮಯ ಇದ್ರೆ 2 ದಿನ ನಿಂದು ನೋಡ್ರಿ. ಮಳೆಗಾಲದಲ್ಲಿ ಮಲೆನಾಡಿ ಬಂದು ಹೋಗ್ರಿ, ಸಮಯ ಇದ್ರೆ 2 ದಿನ ನಿಂದು ನೋಡ್ರಿ. ಹೋದ ಕರೆಂಟ್ ಬರಲೇ ಇಲ್ಲ, ಏನು ಮಾಡೋಣ್ರಿ. ಉರ್ಲಿಕಾರ ಹಾಕ್ಯೋನಿ ತಿರುವಿತೆ ಕೊಡ್ರಿ. ಉರ್ಲಿಗೆ ಕಾರ ಹಾಕ್ಯೋನಿ ತಿರುವಿತೆ ಕೊಡ್ರಿ. ಮಳೆಗಾಲದಲ್ಲಿ ಮಲೆನಾಡಿ ಬಂದು ಹೋಗ್ರಿ, ಸಮಯ ಇದ್ರೆ 2 ದಿನ ನಿಂದು ನೋಡ್ರಿ. ಸಮಯ ಇದ್ರೆ 2 ದಿನ ನಿಂದು ನೋಡ್ರಿ. ಬಚ್ಚಲ್ ಮನೆಯಲ್ಲಿ ನೀರಿಲ್ಲ, ಬಾವಿಗೆ ಹೋಗೋಣ್ರಿ. ಹುಡುಗಿ ಹಗ್ಗ ಹಾಕ್ಯೋನಿ ನೀರ ಸೇರ್ಕೊಡ್ರಿ. ಬಚ್ಚಲ ಮನೆಯಲ್ಲಿ ನೀರಿಲ್ಲ, ಬಾವಿಗೆ ಹೋಗೋಣ್ರಿ. ಹುಡುಗಿ ಹಗ್ಗ ಹಾಕ್ಯೋನಿ ನೀರ ಸೇರ್ಕೊಡ್ರಿ. ಹಡ್ಯಕ್ಕೋಗಿ ನಿತ್ಯ ಕರ್ಮ ಮಾಡ್ಕೊ ಬಂದ್ಬಿಡ್ರಿ. ಹಡ್ಯಕ್ಕೋಗಿ ನಿತ್ಯ ಕರ್ಮ ಮಾಡ್ಕೊ ಬಂದ್ಬಿಡ್ರಿ. ಬರುವಾಗ ಇಂಬ್ಳ ಮಾತ್ರ ಜೊತೆಗೆ ತರಬೇಡ್ರಿ. ಮಳೆಗಾಲದಲ್ಲಿ ಮಲೆನಾಡಿ ಬಂದು ಹೋಗ್ರಿ, ಸಮಯ ಇದ್ರೆ 2 ದಿನ ನಿಂದು ನೋಡ್ರಿ. ಮೀನ ಕೊಯ್ದು ಮುಡಿಯ ಕಟ್ಟಿ ಅಡ್ತಲ್ಲಿಟ್ಟಿನ್ರಿ. ಮೀನ ಕೊಯ್ದು ಮುಡಿಯ ಕಟ್ಟಿ ಅಡ್ತಲ್ಲಿಟ್ಟಿನ್ರಿ. ಅಡ್ಡ ಹತ್ತಿ ತೆಗೆದು ಕೊಡಿ ಅಷ್ಟೇ ಸಾಕುರಿ. ಅಡ್ಡ ಹತ್ತಿ ತೆಗೆದು ಕೊಡಿ ಅಷ್ಟೇ ಸಾಕುರಿ. ಡ್ರಮ್ಮಿಗೆ ನೀರು ತುಂಬಿಸ್ಬೇಕಂತೆ ಔಷಧಿ ಹೊಡಿಯಕ್ರಿ. ಡ್ರಮ್ಮಿಗೆ ನೀರು ತುಂಬಿಸ್ಬೇಕಂತೆ ಔಷಧಿ ಹೊಡಿಯಕ್ರಿ. ಬಾಲ ಎಳೆದು ಕೊಡ್ಬೇಕಂತ ನಾನಲ್ಲೇ ಇರ್ಬೇಕ್ರಿ. ಬಾಲ ಎಳೆದು ಕೊಡ್ಬೇಕಂತ ನಾನಲ್ಲೇ ಇರ್ಬೇಕ್ರಿ. ಮಳೆಗಾಲದಲ್ಲಿ ಮಲೆನಾಡಿ ಬಂದು ಹೋಗ್ರಿ, ಸಮಯ ಇದ್ರೆ 2 ದಿನ ನಿಂದು ನೋಡ್ರಿ. ಅಡುಗೆ ಎಲ್ಲ ಆದ ಮ್ಯಾಲೆ ಕೂಗು ಹಾಕಿರಿ. ಅಡುಗೆ ಎಲ್ಲ ಆದ ಮೇಲೆ ಕೂಗು ಹಾಕಿರಿ. ನಾನೇ ಬಂದು ಅವರಿಗೆಲ್ಲ ಬಡಿಸಿ ಬಿಡ್ತೀನ್ರಿ. ನಾನೇ ಬಂದು ಅವರಿಗೆಲ್ಲ ಬಡಿಸಿ ಬಿಡ್ತೀನ್ರಿ. ಪಾತ್ರೆ ಗೀತ್ರೆ ತೊಳೆಯೋತಿದ್ರೆ ಗೌಡ್ರು ಬೈತಾರೆ. ಪಾತ್ರೆ ಗೀತ್ರೆ ತೊಳೆಯೋತಿದ್ರೆ ಗೌಡ್ರು ಬೈತಾರೆ. ಅಡುಗೆ ಮನೆ ಸ್ವಚ್ಛ ಮಾಡ್ರಿ ದಮ್ಮಯ್ಯ ಅಂತೀನಿ. ಅಡುಗೆ ಮನೆ ಸ್ವಚ್ಛ ಮಾಡ್ರಿ ದಮ್ಮಯ್ಯ ಅಂತೀನಿ. ಕಾಲದಲ್ಲಿ ಮಲೆನಾಡಿಗೆ ಬಂದು ಹೋಗ್ರಿ, ಸಮಯ ಇದ್ರೆ 2 ದಿನ ನಿಂದು ನೋಡ್ರಿ. ನೆಟ್ಟಿಗೆ ಜನ ಬರ್ತಾರಂತೆ ಬೇಗ ಎದ್ಬಿಡ್ರಿ. ನೆಟ್ಟಿಗೆ ಜನ ಬರ್ತಾರಂತೆ ಬೇಗ ಎದ್ಬಿಡ್ರಿ. ಹಿಟ್ಟು ಮಗುಚಿ ಕಡುಬು ಕಟ್ಟೋದೇಳಿ ಕೊಡ್ತೀನ್ರಿ. ಹಿಟ್ಟು ಮಗುಚಿ ಕಡುಬು ಕಟ್ಟೋದೇಳಿ ಕೊಡ್ತೀನ್ರಿ. ಹುರುಳಿ ತೊಳೆದು ಮಡ್ಕ್ಯಾಗ ಹಾಕಿ ಒಲಿಯಾಗ ಬೇಯಿಸ್ಬೇಕ್ರಿ. ಹುರುಳಿ ತೊಳೆದು ಮಡ್ಕ್ಯಾಗ ಹಾಕಿ ಒಲಿಯಾಗ ಬೇಯಿಸ್ಬೇಕ್ರಿ. ಸಾರು ಮಾಡಿ ಕಡುಬಿನ ಜೊತೆಗೆ ಹೊಡೆದು ನೋಡ್ಬೇಕ್ರಿ. ಸಾರು ಮಾಡಿ ಕಡುಬಿನ ಜೊತೆಗೆ ಹೊಡೆದು ನೋಡ್ಬೇಕ್ರಿ. ಮಳೆಗಾಲದಲ್ಲಿ ಮಲೆನಾಡಿಗೆ ಬಂದು ಹೋಗ್ರಿ, ಸಮಯ ಇದ್ರೆ 2 ದಿನ ನಿಂದು
ಮಳೆಗಾಲದಲ್ಲಿ ಮಲೆನಾಡಿನಲ್ಲಿ ನಡೆಯುವ ಕೆಲಸ ಕಾರ್ಯಗಳ ಬಗ್ಗೆ ಒಂದು ಗೀತೆಯನ್ನು ರಚಿಸಿ ಹಾಡಿರುತ್ತೇನೆ ಸ್ನೇಹಿತರೆ. ಬಂದ ನೆಂಟರನ್ನು ಸಹ ಆ ಸಮಯದಲ್ಲಿ ಕೆಲಸದಲ್ಲಿ ತೊಡಗಿಸಿಕೊಳ್ಳುತ್ತೇವೆ ಎಂಬುದು ಈ ಹಾಡಿನ ಭಾವಾರ್ಥವಾಗಿದೆ. ಇದರ ತಪ್ಪು ಒಪ್ಪುಗಳನ್ನು ಕಮೆಂಟ್ ಬಾಕ್ಸಿನಲ್ಲಿ ತಿಳಿಸಿ ಸ್ನೇಹಿತರೆ. ಇಷ್ಟವಾದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ. ಮಲೆನಾಡಿನಲ್ಲಿ ಶ್ರೀಗಂಧದ ಮರ, ತೇಗದ ಮರ, ಹೊನ್ನೆಯ ಮರ ಹಾಗೂ ಮತ್ತಿಯ ಮರಗಳು, ಅನೇಕ ದೊಡ್ಡ ದೊಡ್ಡ ಮರಗಳು ಕಾಡುಗಳಲ್ಲಿ ಬೆಳೆಯುತ್ತವೆ. ಹಾಗೆಯೇ ಇಲ್ಲಿನ ಬೆಳೆಗಳು ಅಡಿಕೆ, ಕಾಫಿ, ಬಾಳೆಗಳು ಮತ್ತು ಕಾಳುಮೆಣಸು ಇಲ್ಲಿಯ ತೋಟದ ಬೆಳೆಗಳಾಗಿರ್ತವೆ. ತಲಾಂತರದಿಂದ ಬಂದ ಮರಗಳು, ಕಾಡು ಪ್ರಾಣಿಗಳು, ಸಾಕು ಪ್ರಾಣಿಗಳು ಇಲ್ಲಿ ನೋಡಬಹುದು. ಕಾಡುಗಳಲ್ಲಿ ಹಲಸಿನ ಹಣ್ಣು, ಬೇಲದ ಹಣ್ಣು, ಕರ್ಜಿಗೆ ಹಣ್ಣು, ಹುಲಿಗೆ ಹಣ್ಣು, ಈಚಲ ಹಣ್ಣುಗಳು ಹೆಚ್ಚು ಸಿಗುತ್ತವೆ. ಇಲ್ಲಿನ ಕಾಡಿನಲ್ಲಿ ದೊರೆಯುವ ಹಣ್ಣುಗಳು. ಕಾಡು ಬಾಳೆಯು ಇಲ್ಲಿ ಬೆಳೆಯುತ್ತದೆ. ಅಡಿಕೆಯನ್ನು ಹೋಲುವ ಜಂಜರಿಗೆ ಗಿಡ ಸಹ ಇಲ್ಲಿ ನೋಡಬಹುದು. ಜೇನು, ನಸರಿ, ಬೆತ್ತ, ಹುಳಿಯ ಹಣ್ಣುಗಳಾದ ಮುರುಗನಕಾಯಿ ಎಂಬುದು ಹುಳಿ ಮರವಿದೆ. ಇದನ್ನು ತಂದು ಸಿಪ್ಪೆ ಒಣಗಿಸಿ ಮಾರುತ್ತಾರೆ. ಇದಕ್ಕೆ ತುಂಬ ಬೇಡಿಕೆ ಇದೆ. ಇದನ್ನು ಮಾರಿ ಬಂದ ಆದಾಯದಿಂದ ಅನೇಕ ಬಡ ಕುಟುಂಬಗಳು ಬದುಕು ಕಟ್ಟಿಕೊಳ್ಳುತ್ತಿವೆ. ಇದು ನಮ್ಮ ಮಲೆನಾಡಿನ ಕಾಡುಗಳಲ್ಲಿ ಸಿಗುವಂಥದ್ದು. ಇಲ್ಲಿ ಅನೇಕ ಜಲಪಾತಗಳು ಮಳೆಗಾಲದಲ್ಲಿ ಧುಮ್ಮಿಕ್ಕಿ ಹರಿಯುತ್ತವೆ. ಕಾಡುಗಳು ಹಸಿರು ಸೀರೆಯನ್ನುಟ್ಟು ಕಂಗೊಳಿಸುವಂತೆ ಭಾಸವಾಗುತ್ತದೆ. ಹೊಳೆ, ಹಳ್ಳ ಮೈದುಂಬಿ ಹರಿಯುತ್ತವೆ. ಎತ್ತ ನೋಡಿದರೂ ಹಸಿರೇ ಹಸಿರು. ತಂಪಾದ ತಣ್ಣನೆಯ ಗಾಳಿ ಮೈಮನವನ್ನು ಮುದಗೊಳಿಸುತ್ತದೆ. ಸೂರ್ಯನೇ ಬಾರದೆ ಅವನ ಬರುವಿಕೆಗಾಗಿ ಕಾದು ಕುಳಿತ ನೈದಿಲೆಗಳು. ನವಿಲು ಗಿಳಿಗಿಜಗಳು ಮಳೆಯಲ್ಲಿ ಮಿಂದು ತನ್ನ ರೆಕ್ಕೆಯನ್ನು ಕಾಯಿಸಲು ಸೂರ್ಯನನ್ನು ಕಾಯುತ್ತಾ ಕುಳಿತಂತೆ ಕಾಣುತ್ತದೆ. ಹಾಗೆಯೇ ಮಲೆನಾಡಿನಲ್ಲಿ ಅಡಿಕೆ ಸುಲಿಯುವುದು ಒಂದು ಬಹುದೊಡ್ಡ ಉದ್ಯೋಗವಾಗಿದೆ. ಇತ್ತೀಚಿನ ದಿನಗಳಲ್ಲಿ ಅಡಿಕೆ ಸುಲಿಯುವ ಮಿಷನ್ನುಗಳ ಹಾವಳಿ ಹೆಚ್ಚಾಗುತ್ತಿದೆ. ಹಾಗಾಗಿ ಮನುಷ್ಯರು ಸೋಮಾರಿತನಕ್ಕೆ ಹೋಗುತ್ತಿದ್ದಾರೆ. ಇಲ್ಲಿಯವರಿಗೆ ಅಂದರೆ ಮಲೆನಾಡಿನವರಿಗೆ ಮಾವಿನ ಮಿಡಿ ಉಪ್ಪಿನಕಾಯಿ ಹಾಕುವುದು ತಲಾಂತರದಿಂದ ಬಂದು ಇದು ಇವರಿಗೆ ಕರಗತವಾದ ಒಂದು ಅಡುಗೆಯಾಗಿದೆ. ಹಾಗೆಯೇ ಮಲೆನಾಡಿನಲ್ಲಿ ಬಾಳೆಕಾಯಿ ಚಿಪ್ಸು ಕೂಡ ಮಾಡುತ್ತಾರೆ. ಇದಕ್ಕೆ ಹೊರ ರಾಜ್ಯದಲ್ಲಿ ಬಹು ಬೇಡಿಕೆಯೂ ಇದೆ. ಇಲ್ಲಿಯ ಜನರು ಗುಡಿ ಕೈಗಾರಿಕೆಯಲ್ಲಿಯೂ ನಿಪುಣರು. ಅಂದರೆ ವಾಟೆ ಎಂಬ ಒಂದು ಜಾತಿಯ ಸಸ್ಯವಿದೆ. ಅದರಿಂದ ತಟ್ಟಿ, ಬುಟ್ಟಿಗಳನ್ನು ತಯಾರು ಮಾಡುತ್ತಾರೆ. ಬಿದಿರಿನಿಂದ ಕೇರುವ ಮರ, ಗೆರಸೆ ಎಂಬುದನ್ನು ಮಾಡುತ್ತಾರೆ. ಹಾಗೆಯೇ ಇನ್ನು ಕೆಲವರು ಗದ್ದೆಯಲ್ಲಿ ಹಿಟ್ಟುಂಡೆ ಎಂಬ ಸಸ್ಯವಿದೆ. ಇದನ್ನು ತಂದು ಬುಟ್ಟಿಯನ್ನು ನೇಯುತ್ತಾರೆ ಮತ್ತು ಅದರಿಂದ ಪೊರಕೆಯನ್ನು ಸಹ ಮಾಡುತ್ತಾರೆ. ಇದನ್ನು ತುಳಸಿ ಗುಡಿಸಲು, ನಮ್ಮ ದೇವರ ಮನೆ ಗುಡಿಸಲು ಬಳಸುವಂಥ ಪೊರಕೆಯಾಗಿರುತ್ತದೆ. ಇದು ಗುಡಿ ಕೈಗಾರಿಕೆಯಾಗಿರುತ್ತದೆ. ಇನ್ನು ಕೆಲವರು ಹಪ್ಪಳ, ಸಂಡಿಗೆ, ಉಪ್ಪಿನಕಾಯಿ ಹೋಳಿಗೆಯೂ ಸಹ ಮಾಡಿ ಮಾರಾಟ ಮಾಡುತ್ತಾರೆ. ಮಾರಾಟ ಮಾಡುವುದು ಇವರ ಉದ್ಯೋಗವಾಗಿರುತ್ತದೆ. ಬಂದ ಅಷ್ಟೋ ಇಷ್ಟೋ ಹಣದಲ್ಲಿ ತಮ್ಮ ಸಂಸಾರವನ್ನು ಸಾಗಿಸುವ ಕಲೆ ಇವರಿಗೆ ಕರಗತವಾಗಿರುತ್ತದೆ. ಇನ್ನು ಕೆಲವು ಕುಟುಂಬದಲ್ಲಿ ಕೃಷಿಯನ್ನೇ ಅವಲಂಬಿಸಿಕೊಂಡು ಬದುಕುತ್ತಿದ್ದಾರೆ. ಭತ್ತ, ಕಾಫಿ, ಅಡಿಕೆ ಬೆಳೆಯುತ್ತಾರೆ. ಇವರು ಇಲ್ಲಿನ ದೀನದಲಿತರಿಗೆ ಕೆಲಸ ನೀಡಿ ನೆರವಾಗುತ್ತಿದ್ದಾರೆ. ರೈತರಿಂದ ಕಾರ್ಮಿಕ ಸಮಸ್ಯೆಯು ಕಡಿಮೆಯಾಗುತ್ತಿದೆ. ಇಲ್ಲಿನ ಅನೇಕ ಕುಟುಂಬಗಳು ನಗರದತ್ತ ಮುಖ ಮಾಡಿವೆ. ಕಾರಣ ಅಕಾಲಿಕ ಮಳೆ, ವನ್ಯಜೀವಿಗಳ ಉಪಟಳ. ನಾವು ಮಾಡುವ ಕೆಲಸವನ್ನು ನಮ್ಮ ಮಕ್ಕಳು ಮಾಡುತ್ತಿಲ್ಲ. ಆದ್ದರಿಂದ ಓದಿದ ಮಕ್ಕಳು ಕೆಲಸವನ್ನು ಅರಿಸಿ ನಗರದ ಕಡೆ ಸೇರುತ್ತಾರೆ. ಅಲ್ಲೇ ಬದುಕನ್ನು ಕಟ್ಟಿಕೊಳ್ಳುತ್ತಿದ್ದಾರೆ. ಇಲ್ಲಿ ತಂದೆ ತಾಯಿ ಇಬ್ಬರು ಅನಾಥರಂತೆ ಇರುತ್ತಾರೆ. ತಮ್ಮ ಜಮೀನನ್ನು ಮಾಡಲಾಗದೆ ಪಾಳು ಬಿಟ್ಟು ಕೆಲವು ಜಮೀನು ಕಾಡುಗಳಾಗಿವೆ. ಹೀಗಾಗಿದೆ ನಮ್ಮ ಮಲೆನಾಡು. ಇಷ್ಟು ಹೊತ್ತು ನನ್ನ ಮಲೆನಾಡಿನಲ್ಲಿ ಮಳೆಗಾಲದಲ್ಲಿ ಮಲೆನಾಡಿಗೆ ಬಂದು ಹೋಗಿ ಎಂಬ ಗೀತೆಯನ್ನು ಕೇಳಿದ್ದಕ್ಕಾಗಿ, ನನ್ನ ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ವಂದನೆಗಳು ಸ್ನೇಹಿತರೆ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.